ನಿನ್ನೆ ತಾನೇ ನಮ್ಮ ರಾಜ್ಯದ ನಮ್ಮ ಸಮುದಾಯದ ಒಕ್ಕಲಿಗರ ಸಮುದಾಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಇಷ್ಟೊತ್ತು ನಮ್ಮ ಸಿನನ್ನ ರಾಜೇಂದ್ರ ಗೌಡರು ಎಲ್ಲ ಹೇಳಿದರು. ಕೆಂಗಲ್ ಹನುಮಂತಯ್ಯ ಮತ್ತು ದೇವೇಗೌಡರು ಮತ್ತು ಕುಮಾರಸ್ವಾಮಿ, ಸದಾನಂದ ಗೌಡರು, ಈ ಥರ ಅದು ಸ್ಟೇಟಲ್ಲೇ ನಮ್ಮದು ಲಿಂಗಾಯತ ಆದಮೇಲೆ ಕಮ್ಯುನಿಟಿ ವೈಸ್ ಸಮಾಜದ ವೈದು ಹೈಯೆಸ್ಟ್ ಕಮ್ಯುನಿಟಿ ನಮ್ಮ ಒಕ್ಕಲಿಗರ ಸಮಾಜದ್ದು ಇರೋದು. ಆದರೂ ನಮ್ಗೆ ಸಿಕ್ಕಿರೋ ಸ್ಥಾನಮಾನಗಳು ರಾಜ್ಯದಲ್ಲಿ ಆಗಲಿ ರಾಷ್ಟ್ರ ಮಟ್ಟದಲ್ಲಾಗಲಿ ಕಮ್ಮಿನೇ. ಅದರಿಂದ ಇವತ್ತು ಈ ಅಪ್ಪನಿಗೆ ತಾಳ್ಮೆ, ಆತನ ಹೆಸರೇ ಬಂಡೆ, ತಾಳ್ಮೆಯಿಂದ ಹೋರಾಡಿ ಆವಾಗ ಲಾಸ್ಟ್ ಟೈಮು 2018ರಲ್ಲಿ ಕುಮಾರನ್ ಸಿ ಎಮ್ ಆಗಬೇಕಾದ್ರೂ ಬಾದ್ ಬೀಳ್ತಾಯಿದ್ರೆ ನನಗೆ ಕಣ್ಣಲ್ಲಿ ನೀರು ಬಂತು. ಇವತ್ತು ಅದೆಲ್ಲ ಫ್ಲಾಶ್ ಇದೆ. ಈ ಎಮ್ ಎಲ್ ಎ ನಾಗೇಂದ್ರನ ಯಾರೋ ಒಂದಿಬ್ಬರು ಎಮ್ ಎಲ್ ಎಗಳು ಇದ್ದೋಗಿದ್ರು, ಅವ್ರನ್ನ ಹೇಳ್ಕೊಂಡು ಆಚೆಯಿಂದ ಗೇಟಿಂದ ಪಶ್ಚಿಮ ದಿಕ್ಕಿಂದ ಹೇಳ್ಕೊಂಡು ಇಂಡೈರೆಕ್ಟಾಗಿ ಇವರು ಬೇರೆ ಕಡೆ ಆಪೋಸಿಟ್ ಅವರು ಒಂದು ಕಡೆ ತಡೆ ಮಾಡ್ತಾಯಿದ್ರು. ಹೇಳ್ಕೊಂಡು ಇಬ್ಬರನ್ನ ಎತ್ತಾಕೊಂಡು ಹೋದರು. ಅವತ್ತಂತೂ ಮೈಯೆಲ್ಲ ಈ ಬೂಮ್ಸ್ ಬಂದ್ಬಿಡ್ತು ನನಗೆ. ಆ ಥರ ಡೇರ್ ಆ್ಯಂಡ್ ಡ್ಯಾಶ್ ಮನುಷ್ಯ, ಮಾತು ಕೊಟ್ಟ ಮೇಲೆ ಮಾತು ಉಳಿಸ್ಕೊಳ್ಳೋ ಅಂಥ ಮನುಷ್ಯ. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಮಾತಾಡೋವಂಥ ವ್ಯಕ್ತಿ ಅಲ್ಲ. ಇವತ್ತು ಮೊದಲಿದ್ದಿದ್ದು ನಮ್ಮ ಉತ್ನೂರು ಸಿನನ್ ಹೇಳೋನಿಗೆ 50-50. ಸಿದ್ದರಾಮಯ್ಯ ಸಾಹೇಬ್ರಿಗೆ 2.5 ವರ್ಷ ಮೊದಲು ಮಾತುಕತೆ ಆಗಿದ್ದಿದ್ದು, ಮತ್ತೆ 2.5 ವರ್ಷ ಡಿ ಕೆ ಶಿವಕುಮಾರ್ ಅವ್ರಿಗೆ. ಬಟ್ ರಾಜ್ಯದಲ್ಲೆಲ್ಲ ಹೋರಾಡಿ ಬಂದು ತಿರುಗಿ ಕಷ್ಟಪಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರೇ. ಫಸ್ಟ್ ಟೈಮ್ ಕೊಡಬೇಕಾಗಿತ್ತು, ತಾಳ್ಮೆಯಿಂದ ಇರಲಿ, ಕೊಡಲಿ ನಮಗೆ ಸೆಕೆಂಡ್ ಟೈಮೇ, ಹೈಕಮಾಂಡ್ಗೆ ಅವ್ರಿಗೆ ಮರ್ಯಾದೆ ಕೊಡಬೇಕು ಅಂದ್ಬಿಟ್ಟು ಇದ್ನು ಬಹಳ 2.5-3 ವರ್ಷದಿಂದ ತಾಳ್ಮೆಯಿಂದನೇ ಇದ್ದು ಆತನಿಗೆ ನಾನಾ ಕಷ್ಟಗಳು, ಬೇರೆ ಸರ್ಕಾರಗಳಿರ್ಬೋದು, ಬೇರೆ ಇದಿರ್ಬೋದು, ಪೊಲಿಟಿಕಲ್ಲಾಗಿ ಬೇರೆ ತೊಂದರೆಗಳೆಲ್ಲ ಮಾಡ್ಕೊಂಡು ಬಂದರು. ಆದ್ರೂ ಎದೆಗುಂದಲಿಲ್ಲ. ಜೈಲಿಗೆ ಹೋಗ್ಬಿಟ್ಟು ಬಂದು ಆವಾಗ ಜೈಲಿಗೆ ಹೋದಾಗೆ ಅದು ಆ ಇಪ್ಪೊಂದೊಂದು ಗಡ್ಡದ್ದೇ ಬೇರೆ ಸ್ಟೋರಿ ಇದೆ. ಆ ಜೈಲಲ್ಲಿ ಶಬ್ದ ಮಾಡಿ ಬಂದಿರೋದು, ನಾನು ಸಿ ಎಮ್ ಆಗೋವರೆಗೆ ಗಡ್ಡ ತೆಗಿಯಲ್ಲ ಅಂದ್ಬಿಟ್ಟು ಇವತ್ತು ಹಂಗೆ ಇಟ್ಕೊಂಡವನೆ. ಅವತ್ತು ಬಿಟ್ಟಿರೋ ಗಡ್ಡ ತಿಹಾರ್ ಜೈಲಲ್ಲಿ ಇವತ್ತು ತೆಗಿಲಿಲ್ಲ, ಹಂಗೆ ಹೋರಾಡ್ತವನೆ. ಯಾಕೆಂದರೆ ಏನು ಹೇಳ್ತಾ ಇದ್ವಿ ಅಂದರೆ, ಇವತ್ತು ದೇವೇಗೌಡ ಇರ್ಬೋದು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಇರ್ಬೋದು, ಇವರೆಲ್ಲ ನಮಗೆ, ನಮ್ಮ ಸಮಾಜಕ್ಕೆ, ನಮ್ಮ ರಾಜ್ಯಕ್ಕೆ ಅವರೆಲ್ಲ ನಮಗೊಂದು ಮಾದರಿ ಇದ್ದಂಗೆ. ಯಾವುದೋ ಸಣ್ಣ ಪುಟ್ಟಕ್ಕೆ ನಾವೆಲ್ಲ ಭಯ ಬಿದ್ದೋಗಿ ಹಿಂದೆ ಬಿದ್ದೋಗ್ತೀವಿ. ಇವತ್ತು ಮುನ್ನೋಡಿಸ್ಬೋದು, ಎಂಥ ಕಷ್ಟ ಕಾಲದಲ್ಲೂ ನಾವು ಧೈರ್ಯವಾಗಿದ್ದು ತಾಳ್ಮೆಯಿಂದ ಇದ್ದರೆ ಮುನ್ನಡಿಬೋದು, ಸಾಧಿಸ್ಬೋದು ಏನಾದರೂ ಅನ್ನೋದಕ್ಕೆ ಇವರೇ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಸಾಕ್ಷಿ. ಆದ್ದರಿಂದ ನಿನ್ನೆ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲೇ ಒಂದು 6 ಇವನ್ನೆಲ್ಲ ಪಬ್ಲಿಕ್ಗೆ ಅನೌನ್ಸ್ ಮಾಡಿದರು ಸ್ಕೀಮ್ಗಳು. ಅದು ಇದು ಒಂದು ಪಂಚಾಯತಿಗೆ 10 ಲಕ್ಷ ರೂಪಾಯಿ ಭಾರತ್ ಜೋಡೋ ಅಂದ್ಬಿಟ್ಟು ಯೂತ್ಸ್ಗೆ ಇವಾಗ ನಿರುದ್ಯೋಗಿಗಳು ಜಾಸ್ತಿ ಇದ್ದಾರೆ. ಆ ಕಮಿಟಿ ಒಂದು ಮಾಡೋದು, ಕಮಿಟಿ ಮಾಡಿಬಿಟ್ಟು ಆ ಯೂತ್ಸ್ಗೆ ನಿಧಿ ಆಯಾ ಪಂಚಾಯಿತಿಯಲ್ಲಿ ಅವ್ರಿಗೇನಾದರೂ ಡೆವಲಪ್ಮೆಂಟ್ಸು ಇನ್ನೊಂದು ಮಾಡ್ಕೊಳ್ಳೋಕ್ಕೆ, ಯಾವುದೋ ಒಂದು ಫೆಸಿಲಿಟೀಸ್ ಮಾಡ್ಕೊಳ್ಳೋಕ್ಕೆ ಇದು ಒಳ್ಳೆ ಸ್ಕೀಮ್. ಈಗ ಕೊಟ್ಟಿರೋ ಸ್ಕೀಮ್ಗಳಿಗಿಂತ ಬೇರೆವೆಲ್ಲನೂ ಇರ್ಬೋದು. ಇದು ಯೂತ್ ಮೈನು ಬೀದಿಗೆ ಬರೋದೇ ಫಸ್ಟ್ ಯೂತ್ ಒಂದು ದೇಶದಲ್ಲಿ, ರಾಜ್ಯದಲ್ಲಿ ಯೂತ್ ಒಬ್ಬರನ್ನ ಮೇಲೆಗೆ ಬಂದ್ಬಿಟ್ರೆ ಇಡೀ ದೇಶ ಉದ್ಧಾರ ಆದಂಗೆ. ಈ ಯೂತ್ಗೆ ಒಳ್ಳೆಯ ಮಾರ್ಗದರ್ಶನ ಇದು. ಒಂದು 10-20 ಜನ 30 ಜನ ಕಮಿಟಿ ಮಾಡ್ಕೊಳ್ಳೋದು ಅದರಲ್ಲಿ ಪಂಚಾಯಿತಿಗೆ. ಆ ಬರೋ ಫಂಡ್ಸು 250 ಜನ, ಆ ಬರೋ ಫಂಡ್ಸು ಏನಾದರೂ ಇದ್ದರೆ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು. 10 ಲಕ್ಷ ಸಾಲದಿದ್ರಲ್ಲೂ ಮತ್ತೆ ಅದಕ್ಕೊಂದು ಕಮಿಟಿ ಮಾಡಿದ್ದಾರೆ, 3-4 ಜನ ಎಮ್ ಎಲ್ ಎ ಕಮಿಟಿ ಮಾಡಿಬಿಟ್ಟು ಇನ್ನೂ ಸಾಲದಿದ್ರೂ ಅಮೌಂಟ್ ಕೂಡ ಕೊಡೋ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಹೆಣ್ಣು ಮಕ್ಕಳಿಗೆ ಫ್ರೀ ಪಾಸ್ ಇತ್ತು ಇಷ್ಟು ದಿವಸ ಸ್ಟೂಡೆಂಟ್ಸ್ಗೆ, ಈಗ ಅದರಲ್ಲಿ ಜೆಂಟ್ಸ್ಗೂ ಮಾಡಿಬಿಟ್ಟಿದ್ದಾರೆ, ಹುಡುಗರಿಗೂ ಮಾಡಿದ್ದಾರೆ. ಅದೇ ಒಳ್ಳೆ ಸ್ಕೀಮು. ಅದರಿಂದ ಯಾವತ್ತೂ ಅವರು ನೆನ್ನೆನೇ ಪ್ರೆಸ್ಸಲ್ಲೇ ಹೇಳ್ತಾಯಿದ್ರು, ಎಲ್ಲ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ, ನಾವು ಫ್ರೀ ಸ್ಕೀಮ್ಸ್ ಅದು ಇದು ಕೊಡೋದಲ್ಲ ಜನರಿಗೆ, ನಾವು ಯೂಸ್ಗೆ ಇನ್ನೊಂದು ರೈತರಿಗೆ ಬೇರೆ ರೀತಿಯಿಂದ ಯಾಕೆ ಬೆಳೆಗಳಿಗೆ ಬೆಳೆ ಇಲ್ಲ, ಈ ಥರ ಪ್ರತಿಯೊಂದು ಡಿಸ್ಕಷನ್ ಮಾಡಿ ಅದು ಒಂದು ತಿಂಗಳು ಕಾಲಾವಕಾಶ ಟೈಮ್ ತೆಗೆದುಕೊಂಡಿದ್ದಾರೆ. ಡಿಸ್ಕಷನ್ ಮಾಡಿ ಎಲ್ಲ ರೀತಿಯಿಂದ ಎಲ್ಲ ಸಮುದಾಯದವರೆಗೂ ನಿನ್ನೆ ಕ್ಯಾಬಿನೆಟಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಈ ಲಿಂಗಾಯತ್ ಇರ್ಬೋದು, SC ರೈಟ್ ಇರ್ಬೋದು, ಲೆಫ್ಟ್ ಇರ್ಬೋದು, ಒಕ್ಕಲಿಗಾಗಿರ್ಬೋದು, ST ಇರ್ಬೋದು, ಎಲ್ಲ ಜನಾಂಗದವ್ರು ಕೊಟ್ಟಿದ್ದಾರೆ. ಸೆಕೆಂಡ್ ಟೈಮು ಇನ್ನೂ ಇರೋ ಜನಾಂಗಗಳಿಗೂ ಪ್ರಿಫರೆನ್ಸ್ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಅದರಿಂದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಜನಾಂಗದವ್ರನ್ನೂ
ಜೊತೆಯಲ್ಲಿ ಕರ್ಕೊಂಡೋಗಿ ಒಳ್ಳೆ ರಾಜ್ಯಕ್ಕೆ ಒಳ್ಳೆ ಒಂದು ಅಭಿವೃದ್ಧಿ ತರ್ತಾರ, ನಮ್ಮ ಒಕ್ಕಲಿಗರ ಸಮಾಜಕ್ಕೆ ಒಳ್ಳೆ ಮರ್ಯಾದೆ ತರ್ತಾರ ಅಂದ್ಬಿಟ್ಟು ಈ ಮುಖಾಂತರ ಹೇಳಿ ನನ್ನ ಈ 2 ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ನಿಮ್ಗೆ ಎಲ್ರಿಗೂ ಹೊಂದಿಸ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ.